ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುನೀತಾ ಬಸು ಯೂಟ್ಯೂಬ್ ಚಾನಲ್. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನನ್ನ ಮಗಳ ಬರ್ಡೇ ಎರಡೇ ವಿಡಿಯೋದಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗಳ ಬರ್ಡೇ ನಮ್ಮ ಸುನೀತಾ ಅವರ ಊರಲ್ಲಿ ಅಂದರೆ ಅವರ ತವರು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನೋಡಿ, ಇವರು ಅವ್ರ ಸೋದರ ಮಾವ, ಅವರ ಮಾವನ ಹೆಂಡತಿ ಮತ್ತು ಅವರ ದೊಡ್ಡಮ್ಮನ ಮಕ್ಕಳು, ಅವ್ರ ದೊಡ್ಡಮ್ಮ, ಇವರೆಲ್ಲರೂ ಸೆಲೆಬ್ರೇಷನಲ್ಲಿ ಪಾಲ್ಗೊಂಡಿದ್ದಾರೆ. ಯಾರೆಲ್ಲ ಪ್ರೆಸೆಂಟ್ ಈಗ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಮಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡಿಬಿಡಿ. ಹಾಗೆ ನೆಕ್ಸ್ಟು ಸ್ಪಾರ್ಕ್ ಹಚ್ಬೇಕಂತ ನನ್ನ ಮಗಳು ಕಡ್ಡಿಯಿಂದ ಗೀರಿ ಅದಕ್ಕೆ ಹಚ್ತಾ ಇದ್ಲು. ಅದು ಯಾವುದೇ ಕಾರಣಕ್ಕೂ ಅದು ಹತ್ತಲೇ ಇಲ್ಲ. ಏನಕ್ಕಪ್ಪ ಅಂತಂದರೆ ಅವನು ಅಂಗಡಿಯವನು ಉಲ್ಟ ಕೊಟ್ಬಿಟ್ಟಿದ್ದ. ನಾವು ಅದನ್ನ ಸೀದಾ ತಂದು ಹಂಗೆ ಇಟ್ಬಿಟ್ವಿ. ಹಂಗಾಗಿ ಅದು ಯಾವುದೇ ಕಾರಣಕ್ಕೂ ಹಚ್ಚಲೇ ಇಲ್ಲ. ಬಟ್ ಏನಪ್ಪ ಅಂದರೆ ಇಲ್ಲಿ ನಾವು ತಂದು ವಿಚಾರ ಮಾಡಿ ನೋಡಿ ನಾವು ಕೇಕ್ ಮೇಲೆ ಇಡಬೇಕಾಗಿತ್ತು. ನಮ್ಮದು ಕೂಡ ತುಂಬ ತಪ್ಪಿದೆ. ಹಂಗಾಗಿ ಇದು ಯಾವುದೇ ಕಾರಣಕ್ಕೂ ಹಚ್ಚಲೇ ಇಲ್ಲ. ನೆಕ್ಸ್ಟು ಅದನ್ನು ನಾವು ಕಿತ್ತಿ ಉಲ್ಟ ಮಾಡಿ ಇಟ್ಟಾಗ ಸ್ವಲ್ಪ ಅದು ಸ್ಪಾರ್ಕ್ ಬಂತು. ನೋಡಿ, ಎಷ್ಟು ಟ್ರೈ ಮಾಡ್ತಾಳೆ, ಅದು ಆಗಲೇ ಇಲ್ಲ. ಅವ್ರ ದೊಡ್ಡಮ್ಮ ಕೂಡ ದೂರಿಂದ ಈಗ ಹತ್ತಿ ಬಿಡುತ್ತೇನೋ ಅನ್ನೋ ಥರ ನಿಂತುಬಿಟ್ಟಿದ್ದಾಳೆ, ಅದು ಆಗಲೇ ಇಲ್ಲ. ನೋಡಿ, ಕೊನೆಗೂ ದೀಪದ ಕ್ಯಾಂಡಲ್ ತಂದುಬಿಟ್ಟು ನಾವು ಅದಕ್ಕೆ ಬೆಂಕಿ ಹಚ್ಚಿ ಅವಳು ಅದನ್ನು ಊದಿ ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡಿಕೊಂಡ್ಳು. ಹಾಗೆ ನೆಕ್ಸ್ಟ್ ಎಲ್ಲರೂ ಆಗಲೇ ನನ್ನ ಮಗ ಪಕ್ಕದಲ್ಲಿ ಪ್ಲೇಟ್ ಹಿಡ್ಕೊಂಡು ಕೇಕಿಗೆ ಕಾಯ್ತಾ ಇದ್ದ. ನೋಡಿ, ಆತುರದಿಂದ ಎಷ್ಟು ಕಾಯ್ತಾ ಇದ್ದಾನೆ. ಅದನ್ನು ಊದಿ ಅವಳು ಕೇಕ್ ಕಟ್ ಮಾಡಿದ್ಲು. ಪಕ್ಕದಲ್ಲೇ ನಿಂತಿರೋ ಮಕ್ಕಳೆಲ್ಲ ಕೇಕಿಗೋಸ್ಕರ ಕಾಯ್ತಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅವರು ಅದೇ ಎಕ್ಸಾಕ್ಟಾಗಿ ಕೇಕಿಗೆ ಕಾಯ್ತಾಯಿದ್ರು. ನೋಡಿ, ನನ್ನ ಮಗ ಆಲ್ರೆಡಿ ಪ್ಲೇಟ್ನ ಅಳ್ಳಾಡಿಸ್ತಾ ಇದ್ದಾನೆ. ಫಸ್ಟ್ ನನಗೆ ಕೇಕ್ ಕೊಟ್ಬಿಡು ಅನ್ನೋ ಥರ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅಂತೂ ಇಂತೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡಿದರು. ಮಕ್ಕಳೆಲ್ಲ ಕೇಕ್ಗೋಸ್ಕರ ನಿಂತಿರ್ತಾರೆ ಅಂತ ಅಂದ್ಕೊಂಡ್ವಲ್ವಾ. ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕೇಕ್ಗೋಸ್ಕರ ನಿಂತಿದ್ರಾ ಇಲ್ಲ ಸೆಲೆಬ್ರೇಷನ್ಗೋಸ್ಕರ ನಿಂತಿದ್ರಾ ಅಂತ ಕಮೆಂಟ್ ಮಾಡಿ. ನಾವಂತ ಸತ್ಯ ಹೇಳ್ತೀವಪ್ಪ, ಕೇಕ್ಗೋಸ್ಕರನೇ ನಿಂದಿರ್ತಾ ಇದ್ವಿ. ಯಾರೆಲ್ಲ ನನ್ನ ಮಗಳ ಬರ್ಡೇಗೆ ಬಂದಿದ್ದೀರೋ ಅವ್ರಿಗೆಲ್ಲ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಹಾಗೆ ನೀವೆಲ್ಲ ಯಾರೆಲ್ಲ ಈಗ ಪ್ರೆಸೆಂಟ್ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಮಗಳ ಬರ್ಡೇಗೆ ವಿಶ್ ಮಾಡಿಬಿಡಿ. ಒಂದ್ಸರಿ ನೀವು ಯಾವ್ಯಾವ ರೀತಿ ಮಾಡ್ತೀರಾ ಮಾಡಿಬಿಡಿ. ನಾನು ಕೂಡ ಒಂದ್ಸರಿ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಕೊಡ್ತೀನಿ. ಮೊದಲನೇದಾಗಿ ಅವ್ರ ತಮ್ಮನಿಗೆ ಕೇಕ್ ತಿನ್ನಿಸಿದ್ಲು ನೋಡಿ. ನೆಕ್ಸ್ಟು ಅವಳಿಗೆ ತಿನ್ನಿಸಿದ ಮೇಲೆ ಅವಳಿಗೆ ಯಾರಾದರೂ ಒಬ್ಬರು ಕೇಕ್ ತಿನ್ನಿಸ್ಬೇಕಲ್ವಾ, ಆಗ ಕಳಿಸಿದ್ದೆ ನಾವು ಛೋಟಾ ಚಾಂಪಿಯನ್. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು. ನೆಕ್ಸ್ಟ್ ಬರೋದೇ ಗಿಫ್ಟ್ ಕೊಡೋ ಒಂದು ಕಾರ್ಯಕ್ರಮ. ನೋಡಿ, ಈ ಚಿಕ್ಕ ಚಿಕ್ಕ ಮಕ್ಕಳು ಯಾವ ರೀತಿನ ಗಿಫ್ಟ್ ರೆಡಿ ಮಾಡಿದ್ದಾರೆ ನೀವು ನೋಡಿ. ನೀವು ಯಾರಾದರೂ ಚಿಕ್ಕವರಿದ್ದಾಗ ಈ ಥರ ಗಿಫ್ಟನ್ನು ರೆಡಿ ಮಾಡಿದ್ದೀರಾ, ಇಲ್ಲ ನಿಮಗೂ ಯಾರಾದರೂ ಈ ಥರ ಗಿಫ್ಟ್ ಕೊಟ್ಟಿದ್ದಾರಾ? ಕಾಮೆಂಟ್ ಮಾಡಿ. ಹಾಗೆ ಈ ಗಿಫ್ಟಲ್ಲಿ ಏನಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಎಕ್ಸಾಕ್ಟಾಗಿ ಯಾರು ಆನ್ಸರ್ ಮಾಡ್ತೀರಂತ ನೋಡಿ. ಯಾವ ಥರ ಗಿಫ್ಟ್ ರೆಡಿ ಮಾಡಿದ್ದಾರೆ ಮಕ್ಕಳು ಅಂದರೆ, ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆಸೆಗಳು ತುಂಬ ಇರುತ್ತೆ. ಪಾಪ ಅವ್ರಿಗೆ ದೊಡ್ಡದಾಗಿ ಮಾಡೋಕ್ಕಾಗದೇ ಇರೋದು ಚಿಕ್ಕ ಚಿಕ್ಕ ಒಂದು ಗಿಫ್ಟು ಇಲ್ಲ ಒಂದು ಚಿಕ್ಕ ಚಿಕ್ಕ ಕೆಲಸದಲ್ಲಿ ಅವ್ರು ಖುಷಿ ಪಡ್ತಾರೆ. ಆದರೆ ದೊಡ್ಡವರಾದಮೇಲೆ
ನನಗೆ ಹಿಂಗೇ ಇರಬೇಕು ಹೀಗೇ ಇರಬೇಕು ಅನ್ನೋದೊಂದು ಆಸೆ ಇರುತ್ತೆ. ಆ ರೀತಿ ಆಗಿಲ್ಲ ಅಂದರೆ ಅದು ಈಡೇರಿಸೋವರೆಗೂ ನಾವು ಬಿಡಲ್ಲ. ಆದರೆ ಅದೇ ಚಿಕ್ಕ ವಯಸ್ಸಲ್ಲಿ ನೋಡಿ ನನಗೆ ಇಷ್ಟಿದ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಆ ಚಿಕ್ಕ ವಯಸ್ಸು ನಮಗೆ ಮರಳಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಬಂತಂದರೆ ನಾವು ತುಂಬ ಎಂಜಾಯ್ ಮಾಡಿ ನೆಕ್ಸ್ಟ್ ಕೂಡ ಹಂಗೆ ಇರ್ತೀವಿ ಅನ್ನೋದು ನನ್ನ ಆಸೆ. ಬಟ್ ಆ ಕಳೆದು ಹೋದ ಸಮಯ ಮರಳಿ ಬರೋದು ಅಸಾಧ್ಯ ಅಂತಾರಲ್ವ, ಅದು ನಿಜಾನೇ. ನೋಡಿ ನೆಕ್ಸ್ಟು ಇನ್ನೊಬ್ಬರು ಗಿಫ್ಟ್ ಕೊಡೋಕೆ ರೆಡಿ ಆಗಿದ್ದಾರೆ ನೋಡಿ. ಆಲ್ರೆಡಿ ಗಿಫ್ಟ್ ಇಟ್ಕೊಂಡಿದ್ದಾರೆ. ಅವ್ರು ಏನಿಟ್ಟಿದ್ದಾರೆ ನೋಡಿ ಒಂದ್ಸರಿ. ಇವರಿಬ್ಬರು ಕೂಡ ಅವ್ರ ಅಜ್ಜಂದಿರು ಕೂಡ ಈ ಒಂದು ಕೇಕ್ ಸೆಲೆಬ್ರೇಷನಿಗೆ ಬಂದಿದ್ದರು ನೋಡಿ. ಮಗಳಿಗೆಲ್ಲ ಕೇಕ್ ಹಚ್ಚಿದ್ರು. ಈಗ ಬಂದರು ನೋಡು, ಇವರೇ ನನ್ನ ಮಗಳಿಗೆ ಮೇಕಪ್ ಆರ್ಟಿಸ್ಟ್ ಅಂದ್ಕೊಂಡ್ರಾ? ಅಲ್ಲ, ಇವ್ರು ಕೂಡ ಅವ್ರ ಮನೆಯವರೇ. ಇವರೇ ನೋಡಿ ನಮ್ಮ ಸುನೀತಾ ಅವರ ಅಣ್ಣ ಮತ್ತು ಅಣ್ಣನ ಹೆಂಡತಿ. ಇವರು ನನ್ನ ಮಗಳಿಗೆ ಸೋದರ ಮಾವ. ಇವರು ನನ್ನ ಮಗಳಿಗೆ ಬರ್ಡೇ ವಿಶ್ ಮಾಡ್ತಾ ಇದ್ದಾರೆ. ನೀವು ಕೂಡ ಒಂದು ಸಾರಿ ವಿಶ್ ಮಾಡಿಬಿಡಿ ನೋಡೋಣ. ಹಾಗೆ ಎಲ್ಲರೂ ಕೂಡ ಒಂದೊಂದು ಸಾರಿ ಮತ್ತೆ ತಿರ್ಗಾ ವಿಶ್ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ. ನೀವು ನೋಡ್ತಾ ಹೋಗಿ. ಹಾಗೆ ಈ ವಿಡಿಯೋ ಎಂಡಲ್ಲಿ ಎಲ್ಲರೂ ಫೋಟೋ ಹಾಕಿರ್ತೀನಿ, ಅದು ಕೂಡ ತಪ್ಪದೆ ಈ ವಿಡಿಯೋ ಎಂಡಲ್ಲಿ ಬರುತ್ತೆ ನೋಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಮಗೆ ಕೂಡ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಬಟ್ ನೀವು ಯಾವುದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡೋದ್ರಿಂದ ನಮಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಬಟ್ ಈ ವಿಡಿಯೋ ಮುಂದುವರಿಯುತ್ತೆ. ನೀವು ಎಂಡಲ್ಲಿ ಫೋಟೋ ಬರುತ್ತೆ, ಎಲ್ಲನೂ ನೋಡಿ ಈ ವಿಡಿಯೋನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.